ಸರ್, ಈಗ ಸುರ್ಜೇವಾಲ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗುವುದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರೇನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು, ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗುವುದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರೇನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು, ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗುವುದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರೇನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು, ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗುವುದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರೇನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು, ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗುವುದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ,
ಅವರ ಪರವಾಗಿ ಕೆಲಸ ಮಾಡ್ತಾ ಇದೀವೋ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರು ಏನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗೋದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರು ಏನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಸರ್, ಈಗ ಸುರ್ಜೇವಾಲಾ ಅವ್ರ ಜೊತೆಗೆ ಮಾತುಕತೆ ಆಯಿತು, ಮೀಟಿಂಗ್ ಆಯಿತು. ಏನು ಕೇಳಿದ್ರು, ತಾವೇನು ಹೇಳಿದ್ರಿ ಸರ್? ಪಕ್ಷ ಸಂಘಟನೆ ಬಗ್ಗೆ ಮಾತಾಡಿದ್ದೀವಿ. ಪಕ್ಷ ಇನ್ನೂ ಬಲವರ್ಧನೆ ಆಗೋದಕ್ಕೆ ಯಾವ್ಯಾವ ಕಾರ್ಯಕ್ರಮಗಳು ತಗೋಬೇಕು, ಏನಾಗಬೇಕು, ನಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ನಾವು ಭೇಟಿ ಮಾಡ್ತಾ ಇದ್ದೀವ, ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವ ಇಲ್ವೋ, ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾಗಿದೆಯೋ ಇಲ್ವೋ, ಅದೆಲ್ಲ ಮಾತಾಡಿದ್ದೀವಿ ಅಷ್ಟೇ. ಈಗ ಒಂದು ಸಚಿವರ ಕಾರ್ಯವೈಖರಿ ವಿಚಾರಕ್ಕೆ ಅನೇಕ ಜನ ಶಾಸಕರು ಮಾತಾಡ್ತಾ ಇದ್ದಾರೆ. ಆ ಬಗ್ಗೆ ತಾವೇನಾದ್ರೂ ಅವ್ರಿಗೆ ಗಮನಕ್ಕೆ ತಂದ್ರೆ ಅವ್ರು ಏನಾದ್ರು ಸಲಹೆ ಕೊಟ್ರ? ಇಲ್ಲ, ನಾನು ಒಂದು ಕ್ಷೇತ್ರದ ಒಬ್ಬ ಶಾಸಕ. ನನ್ನ ಕ್ಷೇತ್ರದಲ್ಲಿ ಮತ್ತೆ ಪಕ್ಷದಲ್ಲಿ ನನ್ನ ಕರ್ತವ್ಯ ಏನು ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ, ಬೇರೆ ಯಾವುದು ನಾನು ಮಾತಾಡಿದ್ದೀನಿ. ಈಗ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು, 100 ಜನಕ್ಕೂ ಹೆಚ್ಚು ಜನ ಶಾಸಕರು ಬದಲಾವಣೆ ಬಯಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಆ ರೀತಿಯ ಚರ್ಚೆಗಳು ಬೆಳವಣಿಗೆಗಳಾಗ್ತಾ ಇದೆಯಾ ಪಾರ್ಟಿ ವ್ಯಕ್ತಿ? ನಾನು ಕೇಳಿಲ್ಲ ಅವರ ಸ್ಟೇಟ್ಮೆಂಟು, ಅವ್ರ ಹೇಳಿಕೆ ಕೇಳಿದ ನಂತರ ಉತ್ತರ ಕೊಡ್ತೀನಿ. ಇದಿಷ್ಟು ಶಾಸಕ ರಿಜ್ವಾನ್ ಅರ್ಷದ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.